ವಹಿಸಿ ತಮ್ಮದೇ ಆಗಿರುವಂತಹ ಕಲಾ ಸೇವೆಯನ್ನ ಪ್ರದರ್ಶನ ಮಾಡಿರುವಂತಹ ಆಗಮಿಸಿ ಗೌಡರ ಗದ್ದಲ ನಾಟಕವನ್ನು ಪ್ರದರ್ಶಿಸುತ್ತಿರುವಂತಹ ನಮ್ಮವರೇ ಯಾವತ್ತೂ ಕೂಡ ಕ್ರಿಯಾಶೀಲರು, ಗೌಡರ ಮೇಲೆ ಅಪಾರವಾಗಿರುವಂತಹ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡು ಈ ಒಂದು ದೊಡ್ಡದಾಗಿರುವಂತಹ ಗ್ರಾಮದಲ್ಲೂ ಕೂಡ ಎಷ್ಟೇ ಜನ ಬಂದಿದ್ರು ಕೂಡ ಇಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಭಾವದಿಂದ ಬಂದಿರುವಂತಹ ನಮ್ಮ ಪಕ್ಕದ ತಾವೆಯರಲ್ಲೂ ಕೂಡ ಅವರ ಕಲಾ ಬಳಗದವರಲ್ಲೂ ಕೂಡ ಇಲ್ಲಿ ಬಂದಂತ ಎಲ್ಲ ಅನುಭವಿಗಳಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಜ್ಯೋತಿಗೆ ಶರಣಾರ್ಥಿಗಳು. ಬಹುಶಃ ನಾಟಕ ಅಂದಾಗ ನಾವು ಬಿಜಾಪುರ ಜಿಲ್ಲೆಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಕೆ ಸಿ ಬಹಳ ದೊಡ್ಡದಾಗಿರುವಂಥದ್ದು. ಆದರೆ ನಮ್ಮ ಬಸವ ಕಲ್ಯಾಣದಲ್ಲಿ ನಾಟಕ ಅಂದ್ರೆ ಬಹಳ ಅಪರೂಪವಾಗಿರುವಂಥದ್ದು. ಆದ್ರೂ ಕೂಡ ನಮ್ಮ ಪಕ್ಕದ ತಾಯಿಯವರಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ, ಬಹುಶಃ ಇಲ್ಲಿ ಕಡಿಮೆ ಜನ ಬಂದಾರ ಅಂತಕ್ಕಂಥ ಭಾವ ಬೇಕಾಗಿಲ್ಲ. ಆದ್ರೆ ಇವರು ಗಟ್ಟಿ ಆಗಿರುವಂತ ಕಾಲಗಳು, ಇವರು ತಿಳ್ಕೊಂಡು 4 ಜನರಿಗೆ ತಿಳಿಸುವಂತ ಕಾರ್ಯವನ್ನು ಮಾಡ್ತಾರೆ. ಹೀಗಾಗಿ ಇದು ಗಟ್ಟ ಕಾಲಗಳ ಒಂದು ಅದ್ಭುತವಾಗಿರುವಂತ ನಾಟಕದ ಪ್ರದರ್ಶನೆಯಲ್ಲಿ ವೀಕ್ಷಣೆ ಮಾಡಕ್ಕೆ ಬಂದಿರುವಂತ ಎಲ್ಲ ಅನುಭವಿಗಳು. ಆದ್ರೆ ಈ ನಾಟಕ ಮಾಡುವಂತದ್ದು ಇವತ್ತು 200ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ಕೆಲಸವನ್ನ ಮಾಡಿದ್ರು ಕೂಡ, ಪಾತ್ರವನ್ನು ವಹಿಸಿದ್ರು ಕೂಡ ಅವರಿಗೆ ಅಹಂ ಭಾವನೆ ಇಲ್ಲ. ನಾವು ನಮ್ಮ ಜಿಲ್ಲೆಯಿಂದಾಗಲಿ ಹೊರ ಜಿಲ್ಲೆಯಿಂದ ಅಪ್ಪ ಹುಡುಗ ಏನೋ ಒಂದು ಸೈಡ್ ಆಕ್ಟರ್ ಮಾಡಿದ ಅಂದ್ರೆ ಅವನಿಗೆ ಬಹಳ ಕೂಡ ಇರಲಿ. ಯಾಕಂದ್ರೆ ಈ ನಾಟಕ ರಂಗ ಬಹುಶಃ ಬೇರುಪಾಯವಾಗಿರುವಂತ ಚಲನಚಿತ್ರ ಇತ್ತೀಚೆಗೆ ಬಂದಿರುವಂತದ್ದು. ಆದ್ರೆ ಆ ನಾಟಕ ರಂಗ ಬಹಳ ಪುರಾತನವಾಗಿರುವಂತದ್ದು. ಕುಪ್ಪುಯಿ ವೀರಣ್ಣ ಅಂತ ನಾವೆಲ್ಲ ಕೇಳ್ತೀವಿ. ಬಹುಶಃ ಅವತ್ತಿನ ನಾಟಕದಲ್ಲಿ ಇವತ್ತಿನ ನಾಟಕಕ್ಕೂ ಕೂಡ ಏನೂ ವ್ಯತ್ಯಾಸ ಇಲ್ಲ. ಕೆಲವೊಂದು ನಾಟಕಗಳು ಪದ ಪ್ರಯೋಗ ಬೇರೆ ಮಾಡ್ತಾ ಇದ್ರು ಕೂಡ ಈ ನಾಟಕ ರಂಗ ಹಾಗೆ ಪದ ಪ್ರಯೋಗ ಮಾಡೋದಿಲ್ಲ. ಈ ನಾಟಕದಲ್ಲಿ ಒಂದು ಸಂದೇಶವನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನ ಸಾರ್ಥಕ ಬದುಕು ಮಾಡ್ಕೊಳ್ಳಿ ಅಂತಕ್ಕಂಥ ಭಾವದಿಂದ ಆ ಕಲಾ ಬಳಗ ಇವತ್ತು ಬಂದಿದೆ. ಈ ಕಲಾ ಬಳಗಕ್ಕೆ ನಾವು ಯಾವ ರೀತಿ ಅಂದ್ರೆ ಚಪ್ಪಾಳಿ ತಟ್ಟುವ ಮುಖಾಂತರವಾಗಿ ಬಸವ ಕಲ್ಯಾಣದ ಜನತೆ ಸ್ವಾಗತಿಸೋಣ ಅಂತಕ್ಕಂಥ ಮಾತನ್ನ, ಆ ತಾಯಿಯವರ ಒಂದು ಶ್ರಮ, ಆ ತಾಯಿಯ ಒಂದು ಸೇವೆ, ಆ ತಾಯಿಯ ಒಂದು ಅದ್ಭುತವಾಗಿರುವಂತಹ ಸಮಾಜಕ್ಕೆ ಕೊಡುವಂತ ಒಂದು ಸಂದೇಶ ಬಹಳ ದೊಡ್ಡದಾಗಿದೆ. ಈ ನಾಟಕ ಕಂಪನಿಗಾಗ್ಲಿ ಅದರ ಜೊತೆಗೆ ಮಾತೃ ವಾತ್ಸಲ್ಯ ಅಂತಕ್ಕಂಥ ಏನು ನಾಟಕ ಇದೆಯೋ ಇದರ ಒಂದು ಮಾತೃ ಸ್ವರೂಪ ಅಂತಕ್ಕಂಥದ್ದು ಆ ತಾಯಿಯ ಆಶೀರ್ವಾದ, ಜಗನ್ಮಾತೆಯ ಆಶೀರ್ವಾದ, ಬಸವಣ್ಣವರ ಆಶೀರ್ವಾದ ಈ ನಾಟಕದ ಒಂದು ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಶುಭವನ್ನ ಹಾರೈಸಿ, ಮೊನ್ನೆ ತಾನೇ ನಾವು ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ನಾನು ದೊಡ್ಡ ಕಲಾವಿದೆ, ನಾನ್ಯಾಕೆ ಹೋಗ್ಬೇಕು ಅಂತಕ್ಕಂಥ ಭಾವ ಇರಲಿಲ್ಲ. ನಮ್ಮ ಪಾದ ನಾವು ಎಲ್ಲ ಮುಖಾಂತರ ಪಾದ ಒಂದು ಪ್ಲಾಸ್ಟಿಕ್ ಮುಕ್ತ ಜೀವನ ಪಾದಯಾತ್ರೆಯಲ್ಲಿ ನಮಗೆ ನೋಡಿದ ತಕ್ಷಣ ವಾಪಸ್ ಅಂದ್ರು ಶರಣರು ಬರುವ ಮೇಲೆ ಪ್ರಾಣ ಜೀವಾಳ ಇವಯ್ಯ ಅನ್ನುವ ಹಾಗೆ ಬಹುಶಃ ನಮಗೆ ನೋಡಿ ತಕ್ಷಣನೇ ಪಾದಯಾತ್ರೆಯಲ್ಲಿ ಬಂದಿರುವಂತವ್ರು ಯಾರು ಅಂತಂದ್ರೆ ನಮ್ಮ ಪಂಕಜ ತಾಯಿಯವರು. ಯಾಕಂದ್ರೆ ನಾನು ಕೂಡ ಒಂದು 2 ಹೆಜ್ಜೆ ಗುರುವಿನ ಮುಖಾಂತರವಾಗಿ ನಾನು ಹೆಜ್ಜೆ ಇಡಬೇಕು ಅಂತಕ್ಕಂಥ ಭಾವ. ಅದಕ್ಕೆ ಹೇಳ್ಕೊಂಡ್ ಬರ್ತಾರೆ, ಇವನಾರವನೆಂದೆನಿಸಯ್ಯ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಹಾಗೆ ಬಸವಣ್ಣವರು ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಪರಿಪಕ್ವವಾಗಿ ನಡೆಯುವಂತ ಕಾರ್ಯವನ್ನು ನಮ್ಮ ಪಂಕಜ ತಾಯಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಒಂದು ಆಯುಷ್ಯವನ್ನ, ಆರೋಗ್ಯವನ್ನ, ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ. ಈ ನಾಟಕ ಸಂಘ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ. ಅನೇಕ ಈ ನಾಟಕ ಸಂಘದ ವತಿಯಿಂದ ಅನೇಕ ದೇಶ ಸೇವೆ ಆಗಲಿ, ನಾಡಿನ ಸೇವೆ ಆಗಲಿ, ಸಮಾಜಕ್ಕೆ ಸಂದೇಶ ಕೊಡುವಂತ ಕಾರ್ಯವನ್ನು ಈ ನಾಟಕ ಕಂಪನಿ ಮಾಡಲಿ ಅಂತ ಶುಭವನ್ನು ಹಾರೈಸಿ 12 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ.